ಜೀಪ್ ಕ್ಯಾಂಪಸ್ ಅಲ್ಲಿ ಆಲ್ಪೈನ್ ಸೆಟಪ್ ಕೊಟ್ಟಿದ್ರು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಹೈ ಎಂಡ್ ಆಡಿಯೋ ಎಂಜಾಯ್ ಮಾಡೋರು ಬೇಸಿಕ್ ಆಡಿಯೋನ ಯಾವತ್ತೂ ಇಷ್ಟಪಡಲ್ಲ. ನೀವು ಬೇಸಿಕ್ ಕಾರ್ ತಗೊಳ್ಳಿ ಅಥವಾ ಹೈ ಎಂಡ್ ಕಾರ್ ತಗೊಳ್ಳಿ, ಆಡಿಯೋ ಕ್ವಾಲಿಟಿ ಮಾತ್ರ ಕಂಪ್ನಿಯವ್ರು ಕೊಡೋದು ಅಷ್ಟಕ್ಕಷ್ಟೇ. ನೀವೇನಾದ್ರೂ ಲಾಂಗ್ ಟ್ರಾವೆಲರ್ ಆದ್ರೆ ಒಳ್ಳೆ ಆಡಿಯೋ ಬೇಕೇ ಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮಾಡಿಫೈರ್ಸ್. ಫ್ರೆಂಡ್ಸ್, ಇವತ್ತೊಂದು ಜೀಪ್ ಕಾಂಪಾಸ್ ವೆಹಿಕಲ್ ಅಲ್ಲಿ ಒಂದು 2-ವೇ ಪ್ಯಾಸಿವ್ ಸೆಟಪ್ ನ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಅದುವೇ ಪವರ್ಫುಲ್ ಸೆಟಪ್ ಅಂತ ಹೇಳ್ಬೋದು. ಸೊ ಜೀಪ್ ಕಾಂಪಾಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿ ಆಲ್ಪೈನ್ ಸೆಟಪ್ ನ ಕೊಟ್ಟಿರ್ತಾರೆ. ಆಲ್ಪೈನ್ ಸೆಟಪ್ ಕಸ್ಟಮರ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಯಾಕೆ ಅಂತಂದ್ರೆ ಯಾವುದೇ ಬ್ರ್ಯಾಂಡ್ ಕಾರ್ಸ್ ಆದ್ರೂ, ಈಗ ಬೋಸ್ ಅಂತ ಹೇಳ್ಬೋದು ಅಥವಾ ಅರ್ಮಾನ್ ಅಂತ ಹೇಳ್ಬೋದು ಅಥವಾ JB ಸೆಟಪ್ ಅಂತ ಹೇಳ್ಬೋದು, ಅದನ್ನ ನೀವು ಓಪನ್ ಮಾಡಿ ನೋಡಿದ್ರೆ ಅವ್ರು ಕೊಡೋದು ಕಂಪ್ಲೀಟ್ ಬೇಸಿಕ್ ಪೇಪರ್ ಕೋನ್ ಸ್ಪೀಕರ್ ಮಾತ್ರನೇ. ಸೊ ಹಾಗಾಗಿ ಈ ಕಸ್ಟಮರ್ಗೂ ಸಹ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಯಾಕೆಂದ್ರೆ ಈ ಕಸ್ಟಮರ್ ಬಂದು ನಮ್ಮ ಓಲ್ಡ್ ಕಸ್ಟಮರ್. ಇವರು ಆಲ್ರೆಡಿ ಅವರ ವರ್ಣದಲ್ಲಿ ಆಡಿಸನ್ ಸೆಟಪ್ ಕೇಳಿದ್ರಿಂದ, ಹೈ ಎಂಡ್ ಸೆಟಪ್ ನ ಕೇಳಿರೋದ್ರಿಂದ ಅವರಿಗೆ ಈ ಸೆಟಪ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಕ್ಕೋಸ್ಕರ ಈ ಜೀಪ್ ಕಾಂಪಾಸ್ ಅಲ್ಲೂ ಸಹ ಒಂದು ಒಳ್ಳೆ ಆಡಿಯೋ ಅಪ್ಗ್ರೇಡೇಷನ್ ಮಾಡುವ ಅಂತ ಹೇಳಿ ಅಗೇನ್ ನಾವು ಆಡಿಸನ್ ಬ್ರ್ಯಾಂಡ್ ನೇ ಚೂಸ್ ಮಾಡಿದೀವಿ. ಸೊ ಏನಕ್ಕೆ ಆಡಿಸನ್ ಅಂತಂದ್ರೆ, ಯಾರೆಲ್ಲ ಒಂದು ವೋಕಲ್ಸ್ ಕ್ಲಾರಿಟಿ ಕೇಳ್ತೀರಾ ಅಂಡ್ ದೆನ್ ಮಿಡ್ ಊಫರ್ ಅಥವಾ ಮಿಡ್ ಬೇಸ್ ನ ಸ್ಟ್ರಾಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಅವರು ಆಡಿಸನ್ ಅಲ್ಲಿ ಹೋಗಬಹುದು. ಅಂಡ್ ದೆನ್ ಆಡಿಸನ್ ಬಂದು ಇಟಲಿ ಬ್ರ್ಯಾಂಡ್ ಆಗಿದ್ದು, ಈ ವೆಹಿಕಲ್ ಅಲ್ಲಿ ನಾವು ಫ್ರಂಟ್ ಅಲ್ಲಿ ಓಚೆ ಕಾಂಪೋನೆಂಟ್ ಮತ್ತೆ ಓಚೆ ಕೋಆಕ್ಸಲ್ ಅಂಡ್ ದೆನ್ ಆಕ್ಟಿವ್ ಸಬ್ ಅಂಡ್ ದೆನ್ 4 ಚಾನಲ್ ಆಂಪ್ಲಿಫೈರ್ ನ ಯೂಸ್ ಮಾಡಿ ಒಂದು ಆಡಿಯೋ ಸೆಟಪ್ ನ ಪ್ಲಾನ್ ಮಾಡ್ತಾ ಇದೀವಿ. ಸೊ ಫ್ರಂಟ್ ಅಲ್ಲಿ ನಾವು ಆಡಿಸನ್ ಅವರ ಓಚೆ ಕಾಂಪೋನೆಂಟ್ ಅನ್ನ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಇದು ನಿಮಗೆ 130 ವಾಟ್ RMS ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಮ್ಯಾಕ್ಸ್ ಪೀಕ್ ಪವರ್ ಬಂದು 250 ವಾಟ್ RMS ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವು ಯಾವುದೇ ಸ್ಪೀಕರ್ ನ ಪರ್ಚೇಸ್ ಮಾಡಬೇಕಾದಾಗ ಕಂಟಿನ್ಯೂಸ್ ಪವರ್ ನ ನೀವು ಚೆಕ್ ಮಾಡಿ. ಸೊ ನೀವು 200 ಇಲ್ಲ 250 300 ವಾಟ್ ಅಂತ ನೀವು ನೋಡ್ತು ಅಂತಂದ್ರೆ, ಯಾವತ್ತು ನೀವು ಫುಲ್ ವಾಲ್ಯೂಮ್ ಅಲ್ಲಿ, ಅಂದ್ರೆ ಅದು ಬಂದು ಮ್ಯಾಕ್ಸ್ ಪೀಕ್ ಪವರ್ ಇರೋದ್ರಿಂದ ಫುಲ್ ವಾಲ್ಯೂಮ್ ಇಟ್ಟು ನೀವು ಯಾವತ್ತು ಕೇಳೋದಿಲ್ಲ. ಸೊ ನೀವು ಯಾವತ್ತು ಯಾವುದೇ ಸ್ಪೀಕರ್ ನ ಪರ್ಚೇಸ್ ಮಾಡಬೇಕಾದ್ರೆ ನೋಡ್ಬೇಕಾಗಿರೋದು ಬಂದು ಕಂಟಿನ್ಯೂಸ್ ಪವರ್. ಸೊ ಇದರಲ್ಲಿ ನಿಮಗೆ 130 ವಾಟ್ ಕಂಟಿನ್ಯೂಸ್ ಪವರ್ ಬರುತ್ತೆ. ಅಂಡ್ ದೆನ್ ಮ್ಯಾಕ್ಸ್ ಪೀಕ್ ಪವರ್ ಬಂದು 250 ವಾಟ್ ಬರುತ್ತೆ. ಅಂಡ್ ದೆನ್ ನೀವು ಓಚೆ ಅಂತ ನೋಡ್ತಾ ಇರೋದ್ರಿಂದ, ಸೊ ಓಚೆ ಸ್ಪೀಕರ್ ನ ನೀವು ಬಿಲ್ಡ್ ಕ್ವಾಲಿಟಿ ಸಹ ನೋಡ್ತಾ ಇರಬಹುದು. ಅಂಡ್ ದೆನ್ ಮ್ಯಾಗ್ನೆಟ್ ಯಾವ ಸ್ಟ್ರೆಂತ್ ಇದೆ, ಅಂಡ್ ದೆನ್ ಏನ್ ಸೈಜ್ ಅಲ್ಲಿ ಇದೆ, ಅಂಡ್ ದೆನ್ ಕೋನ್ ನ ಸಹ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ನೀವು ಎಷ್ಟೇ ಹೈ ಪವರ್ ಅಲ್ಲಿ ಅಥವಾ ಹೈ ವಾಲ್ಯೂಮ್ ಅಲ್ಲಿ ಕೇಳಿದ್ರು ಸಹ ಯಾವುದೇ ರೀತಿ ಡಿಸ್ಟಾರ್ಷನ್ ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಅಂಡ್ ದೆನ್ ರೇರ್ ಅಲ್ಲಿ ಇದು ಬಂದು ಕಾಂಪ್ಯಾಕ್ಟ್ SUV ಆಗಿದ್ರಿಂದ ಕೋಆಕ್ಸಲ್ ಸಾಕಂತೇಳಿ ರೇರ್ ಅಲ್ಲಿ ನಾವು ಓಚೆ ಅವರ ಕೋಆಕ್ಸಲ್ ನ ಚೂಸ್ ಮಾಡಿದೀವಿ. ಇದು ನಿಮಗೆ ಕಂಟಿನ್ಯೂಸ್ ಪವರ್ ಬಂದು 100 ವಾಟ್ RMS ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಮ್ಯಾಕ್ಸ್ ಪೀಕ್ ಪವರ್ ಬಂದು 200 ವಾಟ್ RMS ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಾರ್ಮಲ್ ಆಗಿ ನಾವು ಯಾವುದೇ ವೆಹಿಕಲ್ ಅಲ್ಲೂ ಫ್ರಂಟ್ ಅಲ್ಲಿ ಕಾಂಪೋನೆಂಟ್, ರೇರ್ ಅಲ್ಲಿ ಕೋಆಕ್ಸಲ್ ಅಂತ ಚೂಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಫ್ರಂಟ್ ಅಲ್ಲಿ ನಿಮ್ಗೆ ಯಾವಾಗ್ಲೂ ಡ್ರೈವರ್ ಪ್ಲಸ್ ಕೋ ಪ್ಯಾಸೆಂಜರ್ ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ಫ್ರಂಟ್ ಅಲ್ಲಿ ಕಾಂಪೋನೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಕಾಂಪೋನೆಂಟ್ ಬಂದು ಕೋಆಕ್ಸಲ್ ಗಿಂತ ಸ್ವಲ್ಪ ಹೈ ಪವರ್ ಇರುತ್ತೆ. ಅಂಡ್ ದೆನ್ ಟ್ವಿಟರ್ ಸಪರೇಟ್, ಮಿಡ್ ಬೇಸ್ ಸಪರೇಟ್ ಇರೋದ್ರಿಂದ ನಿಮಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಒಂದು ಒಳ್ಳೆ ಹಿಯರಿಂಗ್ ಕ್ವಾಲಿಟಿ ಸಹ ಕೊಡುತ್ತೆ. ಈ 4 ಸ್ಪೀಕರ್ ಅನ್ನು ನಾವು ಆಡಿಸನ್ ಅವರ SR 4.5 4 ಚಾನಲ್ ಆಂಪ್ಲಿಫೈರ್ ಇಂದ ಪವರ್ ಮಾಡ್ತಾ ಇದ್ವಿ. ಸೊ ಏನಕ್ಕೆ 4.5 ಅಂತಂದ್ರೆ, ಸೊ ಕಾಂಪೋನೆಂಟ್ ಬಂದು 130 ವಾಟ್ RMS ಇರೋದ್ರಿಂದ 4.5 ಅಲ್ಲಿ ನಿಮಗೆ ಈಚ್ ಚಾನಲ್ ಅಲ್ಲಿ 130 ವಾಟ್ RMS ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಸೊ ಕಾಂಪೋನೆಂಟ್ ಮತ್ತೆ ಕೋಆಕ್ಸಲ್ ಗೆ ಒಂದು ಪ್ರಾಪರ್ ಪವರ್ ನ ಕೊಡೋದಕ್ಕೋಸ್ಕರ ನಾವು ಆಡಿಸನ್ ಅವರ 4.5 4 ಚಾನಲ್ ಆಂಪ್ಲಿಫೈರ್ ನ ಯೂಸ್ ಮಾಡಿದೀವಿ ಇದರಲ್ಲಿ. ಅಂಡ್ ದೆನ್ ಇದರಲ್ಲಿ ನಾವು ಸಬ್ ಫ್ರೀಕ್ವೆನ್ಸಿಗೋಸ್ಕರ ಆಡಿಸನ್ ಅವರ ಆಕ್ಟಿವ್ ಸಬ್ ನ ಯೂಸ್ ಮಾಡಿದ್ವಿ. ಆಕ್ಟಿವ್ ಸಬ್ ಅಂದ್ರೆ ಏನಂತಂದ್ರೆ, ನಿಮಗೆ ಇನ್ಬಿಲ್ಟ್ ಆಂಪ್ಲಿಫೈರ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಇಲ್ಲ ಅಂತಂದ್ರೆ ನೀವು 5 ಚಾನಲ್ ಆಂಪ್ಲಿಫೈರ್ ನ ಯೂಸ್ ಮಾಡಿ ಸಪರೇಟ್ ಒಂದು ಪ್ಯಾಸಿವ್ ಸಬ್ ನ ಹಾಕಬೇಕು. ಬಟ್ ನಾವು ಇದರಲ್ಲಿ ನಾವು ಆಡಿಸನ್ ಅವರ ಆಕ್ಟಿವ್ ಸಬ್ ನ ಚೂಸ್ ಮಾಡಿದೀವಿ. ಇದು ನಿಮಗೆ ಕಂಟಿನ್ಯೂಸ್ 400 ವಾಟ್ RMS ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಮ್ಯಾಕ್ಸ್ ಪೀಕ್ ಪವರ್ ಬಂದು 800 ವಾಟ್ RMS ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಇದು ಸ್ಲಿಮ್ ಸಬ್ ಬರೋದ್ರಿಂದ ನಿಮ್ಮ ಡಿಕ್ಕಿಯಲ್ಲಿ ಆರಾಮಾಗಿ ಎಂತ ಕಾಂಪ್ಯಾಕ್ಟ್ ಚಿಕ್ಕ ವೆಹಿಕಲ್ ಇದ್ರು ಸಹ ಈ ಸಬ್ ನ ನೀವು ಯೂಸ್ ಮಾಡಬಹುದು. ಅಂಡ್ ದೆನ್ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, 2-ವೇ 2 ಸೌಂಡ್ ಅಂತ ಹೇಳ್ತೀವಿ. ಇದನ್ನ ನೀವು ಟಾಪ್ ಫೈರ್ ಬೇಕಾದ್ರೂ ಮಾಡಬಹುದು, ಬಾಟಮ್ ಫೈರ್ ಬೇಕಾದ್ರೂ ಮಾಡಬಹುದು, ಅಥವಾ ರೆಗ್ಯುಲರ್ ಸಬ್ ತರ ಬೇಕಾದ್ರೂ ನೀವು ಪ್ಲೇಸ್ ಮಾಡಬಹುದು. ಅಂಡ್ ದೆನ್ ಇದರಲ್ಲಿ ನಿಮ್ಗೆ ಒಂದು ಟೈಟ್ ಪಂಚ್ ಸಿಗೋದ್ರಿಂದ ನೀವು ಕಂಟಿನ್ಯೂಸ್ ಸಾಂಗ್ ಅಥವಾ ಕಂಟಿನ್ಯೂಸ್ ಹಾಡ್ನ ಕೇಳಿದ್ರು ಸಹ ನಿಮ್ಗೆ ಬೇಸ್ ಅಲ್ಲಿ ಬರುವಂತ ಟೈಟ್ ಪಂಚ್ ಇರೋದ್ರಿಂದ ಯಾವುದೇ ರೀತಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ಬಹುದು ಅಥವಾ ಇರಿಟೇಷನ್ ಆಗ್ಬಹುದು ಆಗೋದಿಲ್ಲ. ಅಂಡ್ ದೆನ್ ಇದರಲ್ಲಿ ಜೊತೆಗೆ ನಿಮ್ಗೆ ಸಬ್ ಕಂಟ್ರೋಲರ್ ಸಹ ಬರೋದ್ರಿಂದ ನೀವು ಫ್ಯಾಮಿಲಿ ಇದ್ದಾಗ ಕಂಟ್ರೋಲರ್ ನ ನೀವು ಯೂಸ್ ಮಾಡ್ಕೊಂಡು, ಫ್ಯಾಮಿಲಿ ಇದ್ದಾಗ ಕಡಿಮೆ ಇಟ್ಕೊಬಹುದು ಬೇಸ್, ಅಥವಾ ನಿಮ್ಗೆ ಜಾಸ್ತಿ ಬೇಸ್ ಬೇಕಾದ್ರೆ ಜಾಸ್ತಿ ಬೇಸ್ ಸಹ ನೀವು ಥ್ರೂ ಕಂಟ್ರೋಲರ್ ಇಂದ ಅಡ್ಜಸ್ಟ್ ಮಾಡಬಹುದು. ಅಂಡ್ ದೆನ್ ಈ ಸೆಟಪ್ ಎಲ್ಲಾ ಮಾಡೋದಕ್ಕಿಂತ ಮುಂಚೆ ಯಾವುದೇ ವೆಹಿಕಲ್ ಆದ್ರೂ ಸಹ ಡ್ಯಾಂಪಿಂಗ್ ತುಂಬಾ ನೆಸೆಸರಿ. ಈ ಜೀಪ್ ಕಾಂಪಾಸ್ ಬಾಡಿ ಲೈನ್ ತುಂಬಾ ಸ್ಟ್ರೆಂತ್ ಇದ್ದು ಅಂಡ್ ದೆನ್ ಕಂಪ್ಲೀಟ್ ಎಲ್ಲ ಕವರ್ ಇದ್ದಿದ್ರಿಂದ ಇದರಲ್ಲಿ ನಾವು 2 ಲೇಯರ್ ಡ್ಯಾಂಪಿಂಗ್ ನ ಮಾಡಿದೀವಿ. ಸೊ 2 ಲೇಯರ್ ಯಾವ ತರ ಮಾಡಿದೀವಿ ಅಂತಂದ್ರೆ, ಒಂದು ಇನ್ನರ್ ಅಲ್ಲಿ ನಾವು ಮೋಕೋದವರ 2.4 mm ಡ್ಯಾಂಪಿಂಗ್ ನ ಯೂಸ್ ಮಾಡಿದೀವಿ. ಇದು ನಿಮ್ಗೆ ಡೋರ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡುತ್ತೆ, ರಾಟ್ಲಿಂಗ್ ನಾಯ್ಸ್, ವೈಬ್ರೇಷನ್ ನಾಯ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಅಂಡ್ ದೆನ್ ಹೀಟ್ ಸಹ ಅವಾಯ್ಡ್ ಮಾಡುತ್ತೆ. ಅಂಡ್ ದೆನ್ ನಿಮ್ದು ಡೋರ್ ಸ್ಟ್ರೆಂತ್ ಅಂಡ್ ದೆನ್ ಓವರ್ ಆಲ್ ವೆಹಿಕಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದ್ರಿಂದ ನೀವು ಸಿಂಗಲ್ ಟ್ರಾವೆಲ್ ಮಾಡುವಾಗ ನಿಮ್ ವೆಹಿಕಲ್ ಸ್ಟೆಬಿಲಿಟಿ ಸಹ ಇನ್ಕ್ರೀಸ್ ಆಗುತ್ತೆ. ಅಂಡ್ ದೆನ್ ಇದರಲ್ಲಿ ನಾವು ಸ್ಪೇಸ್ ಇಲ್ಲದೆ ಇರೋದ್ರಿಂದ, ನಾವು ಪ್ಯಾಡ್ ಓಪನ್ ಮಾಡಿದಾಗ ಇದರಲ್ಲಿ ಕಂಪ್ಲೀಟ್ ಕವರ್ ಕೊಟ್ಟಿದ್ದು ಸ್ಪೇಸ್ ಇಲ್ಲದೆ ಇರೋದ್ರಿಂದ, ಸೊ ಇದರಲ್ಲಿ ನಾವು ವೆಡ್ಜ್ ಡ್ಯಾಂಪಿಂಗ್ ಅಂದ್ರೆ ಅಕೋಸ್ಟಿಕ್ ಡ್ಯಾಂಪಿಂಗ್ ನ ಯೂಸ್ ಮಾಡಿದ್ವಿ. ಸೊ ಪ್ಯಾಡ್ ಗೆ ನಾವು ಉಲ್ಟಾ ಇದರಲ್ಲಿ ಅಕೋಸ್ಟಿಕ್ ಡ್ಯಾಂಪಿಂಗ್ ನ ಯೂಸ್ ಮಾಡಿದೀವಿ. ಯಾಕೆ ಅಂತಂದ್ರೆ ಓಚೆ ಮಿಡ್ ಊಫರ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ವೈಬ್ರೇಷನ್ ನಾಯ್ಸ್ ಬರುತ್ತೆ. ಹಾಗಾಗಿ ನಾವು ಇದರಲ್ಲಿ ಮೋಕೋದವರ ವೆಡ್ಜ್ ಡ್ಯಾಂಪಿಂಗ್ ನ ಯೂಸ್ ಮಾಡಿದ್ವಿ. ಇದು ನಿಮಗೆ 15 mm ಥಿಕ್ನೆಸ್ ಬರುತ್ತೆ. ಯಾವುದೇ ರೀತಿ ನಿಮಗೆ ಸೊ ವೆಡ್ಜ್ ಡ್ಯಾಂಪಿಂಗ್ ನ ನಾವು ಯೂಸ್ ಮಾಡೋದ್ರಿಂದ ನೀವು ಆಲ್ಮೋಸ್ಟ್ ನೀವು ಥಿಯೇಟರ್ಸ್ ಆಗ್ಬಹುದು ಅಥವಾ ಮಲ್ಟಿಪ್ಲೆಕ್ಸ್ ಆಗ್ಬಹುದು, ಏನಕ್ಕೆ ವಾಯ್ಸ್ ಹೊರಗಡೆ ಬರೋದಿಲ್ಲ ಒಳಗಡೆ ಬರೋದಿಲ್ಲ ಅಂತಂದ್ರೆ ಅವರು ಆಲ್ಮೋಸ್ಟ್ ಇದೇ ತರ
ಅಕೋಸ್ಟಿಕ್ ಡ್ಯಾಂಪಿಂಗ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಫ್ರೀಕ್ವೆನ್ಸಿನ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ. ಅಂಡ್ ನಿಮ್ಮ ಸ್ಪೀಕರ್ ಇಂದ ಏನ್ ಫ್ರೀಕ್ವೆನ್ಸಿ ಹೊರಗಡೆ ಬರುತ್ತೆ ಅದು ನಿಮ್ಗೆ ಒಳಗಡೆನೆ ಇರೋದ್ರಿಂದ ನಿಮ್ಗೆ ಎನ್ಹಾನ್ಸ್ಡ್ ಆಗಿ ಸೌಂಡ್ ಕೇಳುತ್ತೆ. ಅಂಡ್ ದೆನ್ ಹೊರಗಡೆ ಯಾವುದೇ ಟ್ರಾಫಿಕ್ ನಾಯ್ಸ್ ಇಲ್ಲದೆ ನಿಮ್ ಮ್ಯೂಸಿಕ್ ನೀವು ಆರಾಮಾಗಿ ಎಂಜಾಯ್ ಮಾಡಬಹುದು. ಅಂಡ್ ದೆನ್ ನೀವು ಯಾವುದೇ ಸೆಟಪ್ ನ ಚೂಸ್ ಮಾಡುವಾಗ ಸೊ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ವೈರಿಂಗ್ ಯಾವ ಕ್ವಾಲಿಟಿ ಯೂಸ್ ಮಾಡ್ತಾ ಇದಾರೆ ಅಂತ. ಸೊ ನೀವು 1 ಲಕ್ಷ ಕೊಟ್ಟು ಸ್ಪೀಕರ್ ತಗೊಂಡು ವೈರಿಂಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಯಾವುದೇ ಸೆಟಪ್ ಮಾಡಿದ್ರು ಔಟ್ಪುಟ್ ಬರೋದಿಲ್ಲ. ಇದರಲ್ಲಿ ನಾವು ಯೂಸ್ ಮಾಡಿರೋದು ಬಂದು ಅವರ ಮತ್ತೆ ಕ್ವಾಡನ್ ಅವರ OFC ಕೇಬಲ್ಸ್ ಅಂಡ್ ದೆನ್ ಪವರ್ ಕೇಬಲ್ಸ್ ಮತ್ತೆ ಸ್ಪೀಕರ್ ವೈರ್ಸ್. ಇದರಲ್ಲಿ ನಾವು ಯೂಸ್ ಮಾಡಿರೋ ಫ್ಯೂಸ್ ಬ್ಲಾಕ್ಸ್ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಕ್ವಾಡನ್ ಅಲ್ಲಿ ಯೂಸ್ ಮಾಡಿದೀವಿ. ಸೊ ಕ್ವಾಡನ್ ಏನಕ್ಕೆ ಅಂತಂದ್ರೆ ಇದರಲ್ಲಿ ನಿಮ್ಗೆ 100% ಆಕ್ಸಿಜನ್ ಫ್ರೀ ಇರುತ್ತೆ. ಸೊ OFC ಕೇಬಲ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಫ್ರೀಕ್ವೆನ್ಸಿ ಲಾಸ್ ಆಗೋದಿಲ್ಲ. ಅಂಡ್ ದೆನ್ ಲಾಂಗ್ ಟರ್ಮ್ ಅಲ್ಲೂ ಸಹ ನಿಮ್ಗೆ ಸೇಮ್ ಯಾವ್ದು ಇನಿಷಿಯಲಿ ನೀವು ಏನ್ ಫ್ರೀಕ್ವೆನ್ಸಿ ಅಥವಾ ಏನ್ ಔಟ್ಪುಟ್ ಅಲ್ಲಿ ಕೇಳ್ತಾ ಇರ್ತಾರ ಯಾವುದೇ ಫ್ರೀಕ್ವೆನ್ಸಿ ಲಾಸ್ ಆಗದೇನೆ ನಿಮ್ಗೆ ಥ್ರೂ ಔಟ್ ತುಂಬಾ ವರ್ಷ ಆದ್ಮೇಲೂ ಸಹ ಸೇಮ್ ಔಟ್ಪುಟ್ ನಿಮ್ಗೆ ಕೇಳ್ತಾ ಇರ್ತೀರಾ. ಸೊ ಎಲ್ಲ ವೈರಿಂಗ್ ಎಲ್ಲ ನಾವು ಪ್ರಾಪರ್ ಆಗಿ ವೈರಿಂಗ್ ಎಲ್ಲ ಮುಗಿದ ಮೇಲೆ ಅಂಡ್ ದೆನ್ ಮೇನ್ ಪಾರ್ಟ್ ಈಗ ಫೈನಲ್ ಅಲ್ಲಿ ಮೇನ್ ಪಾರ್ಟ್ ಬರೋದೇ ಟ್ಯೂನಿಂಗ್. ಸೊ ಟ್ಯೂನಿಂಗ್ ಅನ್ನ ನೀವು ಪ್ರೊಫೆಷನಲ್ ಕೈಲೇ ಮಾಡಿಸಿ. ಯಾಕೆ ಅಂತಂದ್ರೆ ಟ್ಯೂನಿಂಗ್ ಪ್ರಾಪರ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಔಟ್ಪುಟ್ ಕೇಳೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ನಮ್ಮಲ್ಲಿ ಇರುವಂತ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ನಿಮ್ಗೆ 10 to 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತ ಟೆಕ್ನಿಷಿಯನ್. ಅಂಡ್ ದೆನ್ ಸ್ಪೆಸಿಫಿಕಲಿ ಆಡಿಯೋಗೆ ಅಂತಾನೆ ನಮ್ಮ ಹತ್ರ ಟೆಕ್ನಿಷಿಯನ್ಸ್ ಇರೋದ್ರಿಂದ ನಾವು ಪ್ರಾಪರ್ ಆಗಿ ಟ್ಯೂನ್ ಮಾಡಿ ಕಸ್ಟಮರ್ ಗೆ ಯಾವ ಟೇಸ್ಟ್ ಬೇಕೋ ಆ ತರ ನಾವು ಡಿಸ್ಟ್ರಾಕ್ಷನ್ ಬರದೇ ಇರೋ ತರ ಹೈ ವಾಲ್ಯೂಮ್ ಅಲ್ಲೂ ನಾವು ಪ್ರಾಪರ್ ಆಗಿ ಟ್ಯೂನಿಂಗ್ ಮಾಡಿ ಕಸ್ಟಮರ್ ಟೇಸ್ಟ್ ಪ್ರಕಾರ ಕೊಟ್ಟಿದ್ದೀವಿ. ಸೊ ನೋಡಿದ್ರಲ್ಲ, ಇದೇ ರೀತಿ ನಿಮ್ಮ ವೆಹಿಕಲ್ಗೂ ಒಂದು ಹೈ ಎಂಡ್ ಆಗ್ಬೋದು ಅಥವಾ ಬೇಸ್ ಅಥವಾ ಎಂಟ್ರಿ ಲೆವೆಲ್ ಆಡಿಯೋ ಸೆಟಪ್ ನ ನಿಮ್ಮ ವೆಹಿಕಲ್ಗೂ ಅಪ್ಗ್ರೇಡೇಷನ್ ಮಾಡ್ಬೇಕಂದ್ರೆ GMS ಕಾರ್ ಮಾಡಿಫೈರ್ಸ್ ನ ವಿಸಿಟ್ ಮಾಡಿ. ಅಂಡ್ ದೆನ್ ನಮ್ಮಲ್ಲಿ ಬಂದು ಕಂಪ್ಲೀಟ್ ಎಲ್ಲ ಇಂಟರ್ನ್ಯಾಷನಲ್ ಆಡಿಯೋ ಬ್ರಾಂಡ್ಸ್ ಇರೋದ್ರಿಂದ ನಿಮ್ಗೆ ಆಲ್ಪೈನ್ ಆಗ್ಬೋದು, ಆಡಿಸನ್ ಆಗ್ಬೋದು, ಮೊರೆಲ್ ಆಗ್ಬೋದು, JL ಆಡಿಯೋ ಆಗ್ಬೋದು, JBL ಆಗ್ಬೋದು ಅಥವಾ ಹರ್ಡ್ಸ್ ಆಗ್ಬೋದು, ಎಲ್ಲ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ನಮ್ಮ ಹತ್ರ ಅವೈಲಬಿಲಿಟಿ ಇದ್ದು ನಿಮಗೆ ಬೇಕಾದಂತ ಬಜೆಟ್ ಅಲ್ಲಿ ನಿಮಗೆ ಬೇಕಾದಂತ ಟೇಸ್ಟ್ ಅಲ್ಲಿ ನಾವು ಆಡಿಯೋ ಸೆಟಪ್ ನ ಪ್ಲಾನ್ ಮಾಡಿ ಇನ್ಸ್ಟಾಲೇಷನ್ ಮಾಡಬಹುದು. ಸೊ ಇದೇ ರೀತಿ ಆಫರ್ಸ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಅಂಡ್ ದೆನ್ ಇದೇ ರೀತಿ ಕಂಟೆಂಟ್ ಗಾಗಿ ನಮ್ಮ ಯೂಟ್ಯೂಬ್ ನ ಸಹ ಸಬ್ಸ್ಕ್ರೈಬ್ ಮಾಡಿ.